ಕ್ಷಮಿಸಿ, ಉತ್ತರಾಯಣ ಮತ್ತು ಇತ್ತೀಚೆಗೆ ಅವರು ಅವರ ಮನೆಯವರನ್ನು ಕಳ್ಕೊಂಡ್ರು. ಅದು ಸಾಮಾನ್ಯ ಪೊಯೆಟ್ರಿ ಆಗಿ ಹೊರಹೊಮ್ಮೋದಿಲ್ಲ. ನಮ್ಮಂಥವ್ರಾದ್ರೆ ಅಳ್ತೀವಿ, ನಾವು ಗೋಳಾಡ್ತೀವಿ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ನನಗೆ ಗೊತ್ತು ನಿಮ್ಮಲ್ಲಿ ಹೆಚ್ಚಿನವ್ರು ನೀವು ಓದಿಲ್ಲ. ಉತ್ತರಾಯಣ ಮತ್ತು ಆ ಕವಿತಾ ಸಂಕಲನವನ್ನು ಒಂದು ಸಲ ಓದಿಬಿಟ್ರೆ ಅವರೊಂದು ಕಡೆ ಮುನ್ನುಡಿಲಿ ಬರೀತಾರೆ, ಸತ್ತವರನ್ನು ಮರೆತರೆ ನಾವು ಮತ್ತೆ ಕೊಂದಂತೆ ಅಂತ. ನನಗೆ ಸಾಮಾನ್ಯ, ಕ್ಷಮಿಸಿ, ನಾನು ಭಾಳ ಭಾವುಕ ಆಗ್ತೀನಿ ಈ ಸಂದರ್ಭದಲ್ಲಿ. ಬಾ ಬಾ ಕಪ್ಪು ಹಕ್ಕಿಯೇ ಬಾ. ಕಪ್ಪು ಹಕ್ಕಿನ ಕರೀತಾರೆ. ಕಪ್ಪು ಹಕ್ಕಿ ಯಾವ್ದು ಹೇಳಿ? ಹಾಗೆ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ನಿಂತ್ಕೊಂಡು ಪಿಂಡ ಚೆಲ್ಲಿರುವಂತಹ ಒಬ್ಬ ಮಧ್ಯವಯಸ್ಕ ನಿಂತ್ಕೊಂಡು ಆ ಕಪ್ಪು ಹಕ್ಕಿಯನ್ನು ಕರೆದು ತಕ್ಷಣ ನೆನಪಾಗುತ್ತೆ, ಯಾವುದೋ ಘನಂದಾರಿ ಪಾರ್ಟಿ ಇದೆ ಎಂದು ನಿನಗೆ ಸುಳ್ಳೇ ಹೇಳಿ ಆ ಪಾರ್ಟಿ ಮುಗಿಸ್ಕೊಂಡು ಕಾರ್ ಇಳಿತಾ ಸದ್ಯ ಇವಳು ಮಲಗಿದ್ರೆ ಸಾಕು ಅಂತ ಅಂದ್ಕೊಳ್ತಾ ಇರುವಾಗ ನೀನು ಬಾಗಿಲಲ್ಲೇ ಕೂತ್ಕೊಂಡು ತೂಕಡಿಸ್ತಾ ಇದ್ದೆ ನನಗೋಸ್ಕರ ಕಾಯ್ತಾ. ಬಾ ಕಪ್ಪು ಹಕ್ಕಿಯೇ ಮುಟ್ಟು ಮಿಟ್ಟಿಗೆ ಅನ್ನ. ನೀನು ಮುಟ್ತಾ ಇದ್ರೆ ಕಾಗಪಿಂಡ ಆಗಲಿಲ್ಲ. ಕ್ಷಮಿಸಿ, ಉತ್ತರಾಯಣ ಮತ್ತು ಇತ್ತೀಚೆಗೆ ಅವರು ಅವರ ಮನೆಯವರನ್ನು ಕಳ್ಕೊಂಡ್ರು. ಅದು ಸಾಮಾನ್ಯ ಪೊಯೆಟ್ರಿ ಆಗಿ ಹೊರಹೊಮ್ಮೋದಿಲ್ಲ. ನಮ್ಮಂಥವ್ರಾದ್ರೆ ಅಳ್ತೀವಿ, ನಾವು ಗೋಳಾಡ್ತೀವಿ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ನನಗೆ ಗೊತ್ತು ನಿಮ್ಮಲ್ಲಿ ಹೆಚ್ಚಿನವ್ರು ನೀವು ಓದಿಲ್ಲ. ಉತ್ತರಾಯಣ ಮತ್ತು ಆ ಕವಿತಾ ಸಂಕಲನವನ್ನು ಒಂದು ಸಲ ಓದಿಬಿಟ್ರೆ ಅವರೊಂದು ಕಡೆ ಮುನ್ನುಡಿಲಿ ಬರೀತಾರೆ, ಸತ್ತವರನ್ನು ಮರೆತರೆ ನಾವು ಮತ್ತೆ ಕೊಂದಂತೆ ಅಂತ. ನನಗೆ ಸಾಮಾನ್ಯ, ಕ್ಷಮಿಸಿ, ನಾನು ಭಾಳ ಭಾವುಕ ಆಗ್ತೀನಿ ಈ ಸಂದರ್ಭದಲ್ಲಿ. ಬಾ ಬಾ ಕಪ್ಪು ಹಕ್ಕಿಯೇ ಬಾ. ಕಪ್ಪು ಹಕ್ಕಿನ ಕರೀತಾರೆ. ಕಪ್ಪು ಹಕ್ಕಿ ಯಾವ್ದು ಹೇಳಿ? ಹಾಗೆ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ನಿಂತ್ಕೊಂಡು ಪಿಂಡ ಚೆಲ್ಲಿರುವಂತಹ ಒಬ್ಬ ಮಧ್ಯವಯಸ್ಕ ನಿಂತ್ಕೊಂಡು ಆ ಕಪ್ಪು ಹಕ್ಕಿಯನ್ನು ಕರೆದು ತಕ್ಷಣ ನೆನಪಾಗುತ್ತೆ, ಯಾವುದೋ ಘನಂದಾರಿ ಪಾರ್ಟಿ ಇದೆ ಎಂದು ನಿನಗೆ ಸುಳ್ಳೇ ಹೇಳಿ ಆ ಪಾರ್ಟಿ ಮುಗಿಸ್ಕೊಂಡು ಕಾರ್ ಇಳಿತಾ ಸದ್ಯ ಇವಳು ಮಲಗಿದ್ರೆ ಸಾಕು ಅಂತ ಅಂದ್ಕೊಳ್ತಾ ಇರುವಾಗ ನೀನು ಬಾಗಿಲಲ್ಲೇ ಕೂತ್ಕೊಂಡು ತೂಕಡಿಸ್ತಾ ಇದ್ದೆ ನನಗೋಸ್ಕರ ಕಾಯ್ತಾ. ಬಾ ಕಪ್ಪು ಹಕ್ಕಿಯೇ ಮುಟ್ಟು ಮಿಟ್ಟಿಗೆ ಅನ್ನ. ನೀನು ಮುಟ್ತಾ ಇದ್ರೆ ಕಾಗಪಿಂಡ ಆಗಲಿಲ್ಲ.